ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಭಾನುವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ತಡ ಮಾಡ್ದೇ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಭದ್ರಾ ಮನೆಯಲ್ಲಿ ಎಲ್ಲರೂ ಕೂಡ ಭದ್ರಾ ಫೈಟ್ ಮಾಡಿರೋ ವಿಡಿಯೋ ನೋಡಿಬಿಟ್ಟು ಭದ್ರಾ ಬರಲಿ ಅಂತ ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಅದೇ ಸಮಯಕ್ಕೆ ಭದ್ರಾ ಕೂಡ ಬರ್ತಾರೆ. ಆಗ ಈಶ್ವರಿ ಅವ್ರು ಹೇಳ್ತಾ ಇದ್ದಾರೆ, ಭದ್ರಾ ನಾವು ನಿಮಗೆ ಕಾಯ್ತಾ ಇದ್ದೋ ಕಣಪ್ಪ, ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಭದ್ರಾ, ಮುಖ್ಯವಾದ ವಿಷಯವೇ ಚಿಕ್ಕವ, ಏನದು ಮುಖ್ಯವಾದ ವಿಷಯ, ನನ್ನ ಬಗ್ಗೆ ಅದನ್ನು ಅಂತ ಕೇಳ್ತಾನೆ. ಆಗ ಅವಳು, ಅದೇ ಕಣಪ್ಪ ನಿನ್ನ ಚಿತ್ರ ಹೇಳ್ತಾಳೆ. ಅದೇ ಭದ್ರಾ, ನೀನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ವೈರಲ್ ಆಗಿಬಿಟ್ಟಿದ್ಯಾ, ನೀನು ಫೈಟ್ ಮಾಡಿರೋ ವಿಡಿಯೋ ತುಂಬ ವೈರಲ್ ಆಗಿ ಹೋಗಿದೆ. ಅದೇನು ಅಂತ, ಅದೇ ನಿನಗೆ ವಿದ್ಯೆ ಮೇಲೆ ಪ್ರೀತಿ ಇದೆಯೋ ಏನೋ ಅಂತ ತಿಳ್ಕೊಳ್ಳೋಣ ಅಂತ ಕಾಯ್ತಾ ಇದ್ವಿ ಅಂತ ಹೇಳ್ತಾರೆ. ಆಗ ಭದ್ರಾ, ನೀವು ನೋಡಿ ಆ ಥರ ಎಲ್ಲ ಮಾತಾಡಬೇಡ್ರಿ, ನನಗೆ ಅವಳ ಮೇಲೆ ಯಾವ ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಅಜ್ಜಮ್ಮ, ಮತ್ತು ಏನಾಯ್ತಪ್ಪ ಅಲ್ಲಿ ಅಂತ ಕೇಳ್ತಾರೆ. ಆಗ ನೋಡಜ್ಜಮ್ಮ, ಅಲ್ಲಿ ನನ್ನ ದಾರಿನಲ್ಲಿ ಹೋಗ್ತಾ ಇದ್ನ, ಯಾವುದೋ ರೌಡಿಗಳು ಬ್ಯಾಗ್ ಕಿತ್ಕೊಂಡು ಓಡೋಗ್ತಾ ಇದ್ರು. ಅದನ್ನು ನೋಡಿ ನಾನು ರೌಡಿಗಳು ಕಿತ್ಕೊಂಡು ಹೋಗ್ತಿದ್ರಲ್ಲ ಅಂದ್ಬಿಟ್ಟು ವಾಪಸ್ ಈಸ್ಕೊಳ್ಳೋಣ ಅಂತ ಹೇಳಿ ಫೈಟ್ ಮಾಡಿದೆ. ಅದನ್ನ ನೋಡಿದ್ರೆ ಕೊನೆಗೆ ಅದು ಅವಳದೇ ಬ್ಯಾಗ್ ಆಗಿತ್ತು. ಅವಳದು ಅಂತ ಗೊತ್ತಿದ್ರೆ ಆ ಜಾಗದಲ್ಲಿ ಅವಳದು ಅಂತಲೇ ಬೇರೆ ಯಾರಿದ್ರೂ ನಾನು ಇದೇ ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳ್ತಾನೆ. ಆಗ ಈಶ್ವರಿ, ಅಷ್ಟೇನ ಭದ್ರಾ, ನಾವು ಅದಕ್ಕೆ ನಿನಗೆ ವಿದ್ಯಾ ಮೇಲೆ ಮತ್ತೇನಾದ್ರು ಪ್ರೀತಿ ಗೀತಿ ಆಗಿದೆಯಾ ಏನು ಅಂತ ತಿಳ್ಕೊಳ್ಳೋಣ ಅಂತ ಕೇಳ್ತಾ ಇದ್ವಿ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು, ಈಶ್ವರಿ ಬಾಯಿ ಮುಚ್ಚು, ಇದ್ರ ಮೇಲೆ ಮತ್ತೇನು ಮಾತಾಡಬಾರ್ದು, ಅವ್ನು ಹೇಳ್ದೆ ತಾನು ಇದೇ ಜಾಗದಲ್ಲಿ ಬೇರೆ ಯಾರಿದ್ರು ಮಾಡ್ತಾ ಇದ್ದೆ, ಇದು ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರೋದು ಅಂತ ಯಾರು ಕೂಡ ಮಾತಾಡಬಾರ್ದು, ಭದ್ರಾ ನೀನು ಹೋಗ್ಲ ರೂಮ್ಗೆ ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ. ಮತ್ತಿಲ್ಲಿ ವಿದ್ಯಾ ಹೇಳ್ತಾ ಇದ್ದಾಳೆ, ವಿದ್ಯಾ ಮನೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಹೆಂಗೆ ಹೋದ್ರು ಭದ್ರಾನೇ ಕಾರಣ ಆಗ್ತಾ ಇದ್ದಾರೆ ಈ MBBS ಓದೋಕ್ಕೆ ವಿದ್ಯಾಕ್ಕ ಅಂತ ಮಾತಾಡ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡಂತ ವಿದ್ಯಾ ಕೋಪ ಬಂದು, ನೀವು ಸುಮ್ಮನಿರ್ರಿ, ನೀವು ಹೀಗೆ ಮಾತಾಡ್ತಾ ಇದ್ರೆ ನಾನು MBBSಗೆ ಹೋಗೋದೇ ಇಲ್ಲ, ನಾನು ಅವ್ರ ಋಣದಲ್ಲಿ ನನಗೆ ಇರೋಕ್ಕೆ ಇಷ್ಟನೇ ಇಲ್ಲ, ನಾನು ಕಾಲೇಜ್ಗೆ ಹೋಗಲ್ಲ, ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ರತ್ನ ಅವರು, ಹಂಗೇನಾರ ಮಾಡ್ಗಿಡ್ಬಿಟ್ಟಿಯ ಕಡೆ ನೀನು ಅಂತಾರೆ. ಆಗ ಇನ್ನೇನವ, ಮತ್ತೆ ನಾನು ಕಷ್ಟಪಟ್ಟು ಎಲ್ಲ ಮಾಡ್ತಾಯಿದ್ದೀನಿ, ನೀವು ಅವನಿಂದ ಅಂದರೆ ನನಗೆ ಬೇಜಾರಾಗುತ್ತೆ, ನಾನು MBBSಗೆ ಹೋಗೋದೇ ಬಿಟ್ಬಿಡ್ತೀನಿ, ನಾನು ಡಾಕ್ಟ್ರ್ ಕನಸೇ ಬಿಟ್ಬಿಡ್ತೀನಿ, ಆಮೇಲೆ ಈ ವರ್ಷ ಮುಂದಿನ ವರ್ಷಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಹಂಗೆಲ್ಲ ಮಾಡಬೇಡ ಕಣವ ಅಂತ ಹೇಳಿ ಇಲ್ಲಿ ಸಮಾಧಾನ ಮಾಡ್ತಾರೆ. ಮತ್ತಿಲ್ಲಿ ಅಜ್ಜಮ್ಮ ಕೇಳ್ತಾ ಇದ್ದಾರೆ, ಅಲ್ಲ ಕಣೆ ವಿದ್ಯಾ, ಇಲ್ಲಿಂದ ಮೈಸೂರಿಗೆ ನೀನು ಹೆಂಗೆ ಹೋಗ್ತೀಯ, ದೂರ ಆಗಲ್ವೇನೆ ಅಂತಾರೆ. ಆಗ ವಿದ್ಯಾ, ದೂರ ಏನು ಅಜ್ಜಮ್ಮ, ಏನೂ ಇಲ್ಲ, ನಾನು ಆರಾಮಾಗಿ ಬಸ್ಸವೆ ಟ್ರೈನ್ ಅವೆ ಬೇಜಾನಿದ್ದಾವೆ, ನಾನು ಹೋಗಿ ಬರ್ತೀನಿ ಬಿಡಿ, ಆರಾಮಾಗಿರಿ, ಇನ್ನೊಂದು ವಾರ ಇದೆ ಸ್ಟಾರ್ಟ್ ಆಗೋದು ಕಾಲೇಜು ಅಂತ ಹೇಳ್ತಾಳೆ. ಮತ್ತಿಲ್ಲಿ ಚೆಲ್ವ ಅವ್ರು ಕೂಡ, ಅಯ್ಯೋ ನನ್ನ ತಂದೆ ಆಗಿ ನನ್ನ ಮಕ್ಕಳದು ಏನು ಓದಬೇಕು, ಅವ್ರು ಏನು ಆಸೆ ಇದೆ ಏನೂ ಕೇಳಲಿಲ್ಲ, ನಾನೆಂಥ ಪಾಪಿ ತಂದೆ, ಇನ್ಮೇಲೆ ನನ್ನ ಮಗಳಿಗೆ ನಾನು ಸಪೋರ್ಟ್ ಮಾಡಬೇಕು, ವಿದ್ಯಾ ನೀನು ಡಾಕ್ಟ್ರಾಗೇ ಆಗ್ತೀಯ ಕಣವ, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಕಣವ ಅಂತ ಹೇಳಿ ಒಬ್ಬನಿಗೊಬ್ಬನೇ ಮಾತಾಡ್ಕೊಳ್ತಿದ್ದಾನೆ. ಮತ್ತಿಲ್ಲಿ ಚಂಪಾ, ಅಜ್ಜಮ್ಮ, ಮೋಹನ 3 ಜನನೂ ಸೇರಿ ವಿದ್ಯಂಗೆ ಕಾಲ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿಬಿಟ್ಟು ಅಜ್ಜಮ್ಮ ಹೇಳ್ತಾರೆ, ಫಸ್ಟ್ ಲೌಡ್ ಸ್ಪೀಕರ್ ಕೊಡೆ, ಏನು ಮಾತಾಡ್ತಾ ಇದೀವಿ ನೋಡೋಣ ಅಂತಾರೆ. ಲೌಡ್ ಸ್ಪೀಕರ್ ಕೊಡ್ತಾಳೆ ಚಂಪಾ. ವಿದ್ಯಾ, ಹೇಳು ಚಂಪಾ ಅಂತ ಹೇಳ್ತಾಳೆ ರಿಸೀವ್ ಮಾಡಿಬಿಟ್ಟು. ಚಂಪಾ ಹೇಳ್ತಿದ್ದಾಳೆ, ವಿದ್ಯಕ್ಕ ನಾವಿಲ್ಲಿ ಅಜ್ಜಮ್ಮ, ಅತ್ತೆ, ನಾನು 3 ಜನ ಇದ್ದೀವಿ, ಸ್ಪೀಕರ್ ಕೊಟ್ಟಿದ್ದೀನಿ, ಮಾತಾಡು, ನೀನು ಚೆನ್ನಾಗಿದ್ದೀಯಾ, ಕಾಲೇಜ್ ಅಡ್ಮಿಷನ್ ಆಯಿತಾ ವಿದ್ಯಾ ಅಕ್ಕ ಅಂತ ಕೇಳ್ತಾಳೆ. ಆಗ ಹ್ಞೂ ಚಂಪಾ ಆಯಿತು ಕಾಲೇಜ್ ಅಡ್ಮಿಷನ್ ಎಲ್ಲ ಅಂತ ಹೇಳ್ತಾಳೆ. ಆಗ ಚಂಪಾ ಹೇಳ್ತಾ ಇದ್ದಾಳೆ, ಭದ್ರಣ್ಣ ಬಂದ್ಬಿಟ್ಟು ನಿನ್ನ ಭದ್ರಮಾವ ಬಂದು ಕಾಪಾಡಿದ್ರಂತೆ, ನಿಮ್ಮ ದುಡ್ಡನ್ನ ನೀವು ಫೀಸ್ ಕಟ್ಟಕ್ಕೆ ಹೋಗಿದ್ದು, ಸದ್ಯ ಹೆಂಗೋ ಕಾಪಾಡಿದ್ರು ಅಂತ ಹೇಳ್ತಾಳೆ. ಆಗ ವಿದ್ಯಾ, ನೀನು ಅದ್ರ ಬಗ್ಗೆ ಮಾತಾಡಬೇಡ ಚಂಪಾ, ನನಗೆ ಆ ವಿಷಯ ಎಲ್ಲ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಅವ್ರ ಬಗ್ಗೆ ಎಲ್ಲ ಅಂತ ಹೇಳ್ತಾಳೆ. ಆಗ ಮೋಹನ, ಯಾಕೆ ವಿದ್ಯಾ ಹಂಗೆ ಮಾತಾಡ್ತೀಯಾ, ನನ್ನ ಮಗ ಏನಾರ ತಪ್ಪು ಮಾಡೋದನ್ನ, ನನ್ನ ಮಗನೂ ನೀನು MBBS ಓದಬೇಕು ಅಂತ ತುಂಬ ಕಷ್ಟಪಟ್ಟಿದ್ದ ತಾನೇ ಅಂತ ಹೇಳ್ತಾಳೆ. ಆಗ ವಿದ್ಯಾ, ಅತ್ತೆ ಪ್ಲೀಸ್ ಅತ್ತೆ, ನೀವು ಅವ್ರ ಬಗ್ಗೆ ಮಾತಾಡಬೇಡಿ ದಯವಿಟ್ಟು, ನನಗೆ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಮೋಹನ, ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದ್ಯಾ, ಹೆಂಗೋ ನೀನು ನಮ್ಮನೇಲೇ ಇದ್ದಿದ್ರೆ ನಮ್ಮನೆಯಿಂದನೇ ಕಾಲೇಜ್ಗೆ ಹೋಗ್ಬೋದಾಯಿತು, ನಾನು ಎಲ್ಲರ ಹತ್ರನೂ ಖುಷಿಯಿಂದ ಹೇಳ್ಕೊಬೋದಾಗಿತ್ತು, ನನ್ನ ಸೊಸೆ ಡಾಕ್ಟ್ರು ಓದ್ತಾವಳೆ ಅಂತ, ಈಗ ಏನು ಮಾಡೋಕ್ಕಾಗತ್ತೆ, ಅಲ್ಲಿಂದನೇ ಹುಷಾರಾಗಿ ಹೋಗಮ್ಮ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ಅಜ್ಜಮ್ಮ ಕೂಡ, ಅಯ್ಯೋ ಮುದ್ದು ಮೊಮ್ಮಗಳೇ, ಹೆಂಗೋ ಡಾಕ್ಟ್ರಾಗ್ತಾ ಇದೆಯಾ, ಬೇಗ ಡಾಕ್ಟ್ರಾಗಿ ನೀನು ನನಗೆ ಚೆನ್ನಾಗಿ ಚೆಕಪ್ ಮಾಡಬೇಕು, ಹುಷಾರಾಗಿದ್ದೀನ ಹೆಂಗೆ ಎಲ್ಲ ಚೆಕ್ ಮಾಡಬೇಕು ನೀನು ಅಂತ ಅವರು ಕೂಡ ವಿದ್ಯಾ ಹತ್ರ ಮಾತಾಡ್ತಾರೆ.
ಆಗ ವಿದ್ಯೆ ಹೇಳ್ತಾ ಇದ್ದಾಳೆ, ಅದಕ್ಕಿಂತ ಪುಣ್ಯ ಇನ್ನೇನಿದೆ ಅಜ್ಜಿ, ನಿಮ್ಮನ್ನು ನೋಡೋದಕ್ಕಿಂತ ಹೆಚ್ಚಾಗಿ ನನಗೆ ಇನ್ಯಾವುದು ಪುಣ್ಯ ಇಲ್ಲ ಅಜ್ಜಿ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ, ನೀವು 100 ಕಾಲ ಹಾಗೆ ಖುಷಿಯಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳ್ತಾಳೆ. ಆಗ ಅಜ್ಜಮ್ಮ ಕೂಡ ಸರಿ ಅಮ್ಮ ವಿದ್ಯೆ ಆಯಿತು, ಹಂಗೆ ನಮ್ಮ ವಂಶದ ಕುಡಿ ಕೂಡ ಹುಷಾರಾಗಿ ನೋಡ್ಕೊ, ನಾವಿನ್ನ ಫೋನ್ ಇಡ್ತೀವಿ, ಆಗಾಗ ಚಂಪಂಗೆ ಫೋನ್ ಮಾಡ್ತಾ ಇರೋ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ವಿದ್ಯಾ ಸರಿ ಅಂತ ಹೇಳಿ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮತ್ತೆಲ್ಲಿ ಶಿವರಾಮೇಗೌಡ್ರ ಮನೆ ಮಾತಾಡ್ಕೊಂಡು ಕೂತಿರ್ತಾರೆ. ಆವಾಗ ಸಾವಿತ್ರಿ ಬರ್ತಾಳೆ, ಅಣ್ಣ ನಾನು ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ಗೋವಿಂದ, ನೀನು ಬೇಡದೆ ಹೋಗಿರೋ ವಿಷಯನೇ ಮುಖ್ಯವಾದ ವಿಷಯ ಅಂತ ಮಾತಾಡ್ಕೊಂಡು ಬೇಳಕ್ಕೆ ಬರಬೇಡ, ನೀನು ಸುಮ್ಮನೆ ಹೋಗು ಸಾವಿತ್ರಿ ಇಲ್ಲಿಂದ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ಅದು ಮುಖ್ಯವಾದ ವಿಷಯನೇ. ಆವಾಗ ಗೋವಿಂದ ಅವ್ರು ಕೇಳ್ತಿದಾರೆ, ಏನದು ಮುಖ್ಯವಾದ ವಿಷಯ ಅಂತ. ಆಗ ಅದು ಆ ವಿದ್ಯಾ MBBS ಡಾಕ್ಟ್ರು ಓದೋಕ್ಕೆ ಮೈಸೂರು ಕಾಲೇಜಿಗೆ ಸೇರ್ಕೊಂಡ್ಲಂತೆ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು ಕೋಪ ಬಂದು, ಈ ಬೇಡದೆ ಹೋಗಿರೋ ವಿಷಯನೇ ಬೇಡ ಮಾತಾಡೋದು ಅಂತ ನಾನು ಹೇಳಿದ್ದು, ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ ಸರಿ ಸಾವಿತ್ರಿ ಅಂತ ಬೈತಾ ಇರ್ತಾರೆ. ಅಷ್ಟರಲ್ಲಿ ಲಾಯರ್ ಕೂಡ ಬರ್ತಾರೆ. ಲಾಯರ್ ಬಂದ್ಬಿಟ್ಟು ನಮಸ್ಕಾರ ಗೌಡ್ರೆ ಅಂತಾರೆ. ಆಗ ಶಿವರಾಮೇಗೌಡರು, ಓ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ನೋಡಿ ಲಾಯರ್ ಸಾಹೇಬ್ರೆ, ನನ್ನ ಮಗನಿಗೆ ಆದಷ್ಟು ಬೇಗ ನೀವು ಡೈವರ್ಸ್ ಕೊಡಿಸ್ಬೇಕು, ಅವ್ನ ಜೀವನದಲ್ಲಿ ನೆಮ್ಮದಿ ಸಿಗೋ ಥರ ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಲಾಯರು, ನೋಡಿ ಗೌಡ್ರೆ, ನೀನು ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ, ನೀವು ಇದನ್ನು ದುಡ್ಕಿ ನಿರ್ಧಾರ ತೊಗೊತಾ ಇಲ್ಲ ತಾನೆ, ಇದರಿಂದನೇ ಎಲ್ಲರೂ ಮಾತಾಡಿ ತಾನೇ ತೊಗೊತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಅವರು, ಹೌದೌದು ಲಾಯರ್ ಸಾಹೇಬ್ರೆ, ನಾವೆಲ್ಲ ಮಾತಾಡಿನೇ ನಿರ್ಧಾರ ತೊಗೊತಾ ಇರೋದು, ನೀವು ಅದಕ್ಕೆ ಏನೇನು ಬೇಕು ಡಿವೋರ್ಸ್ ನೋಟಿಸ್ ಕಳ್ಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಲಾಯರು, ಸರಿ ಗೌಡ್ರೆ ಆಯಿತು, ನಾನು ಆದಷ್ಟು ಬೇಗ ಡಿವೋರ್ಸ್ ನೋಟಿಸ್ ಎಲ್ಲ ರೆಡಿ ಮಾಡಿ ಕಳಿಸ್ತೀನಿ ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅದನ್ನು ಕೇಳಿಸ್ಕೊಂಡಂತ ಅಜ್ಜಮ್ಮ ಮತ್ತು ಮೋಹನ ಇಬ್ರಿಗೂ ಕೂಡ ಬೇಜಾರಾಗುತ್ತೆ. ಆಗ ಅಜ್ಜಮ್ಮ ಹೇಳ್ತಾ ಇದ್ದಾರೆ, ನೋಡ್ಲಾ ಶಿವರಾಮ, ಕೋಪದಲ್ಲಿ ಕುಯ್ದಿದ್ದ ಮಗು ಮತ್ತೆ ಬೆಳ್ಕೊಳಕ್ಕಿಲ್ಲ, ನೋಡು ಯೋಚನೆ ಮಾಡು, ಇವಾಗ ಬೇಜಾರಾಗಿದೆ, ಅದ್ರಲ್ಲಿ ನಿರ್ಧಾರ ತಗೋತಾ ಇದೆಯಾ. ಆಗ ಶಿವರಾಮೇಗೌಡರು, ನಾನು ಏನು ಕೋಪದಲ್ಲಿ ನಿರ್ಧಾರ ತಗೊಂಡಿಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಆಗ ಮೋಹನ ಕೂಡ, ಹೌದು ರೀ ಅತ್ತೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ನಾವು ಇದರಲ್ಲಿ ನಿರ್ಧಾರ ತಗೊತಾ ಇರೋದು ತಪ್ಪು, ಇವಾಗ ಕೋಪ ಇದೆ, ಆ ಕೋಪದಲ್ಲಿ ನಿರ್ಧಾರನೇ ಮಾಡ್ತಾ ಇರೋದು, ಮನಸ್ಸು ತಿಳಿಯಾದ್ಮೇಲೆ ನಾವು ಯೋಚನೆ ಮಾಡಿ ನೋಡ್ಬೋದು ಟೈಮ್ ಕೊಟ್ಟು ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು, ಇದರಲ್ಲಿ ಯೋಚನೆ ಮಾಡೋಂಥದ್ದು ಇನ್ನೂ ಟೈಮ್ ಕೊಡೋವಂಥದ್ದು ಏನೂ ಇಲ್ಲ, ಈ ವಿಷಯದಲ್ಲಿ ನನ್ನ ಮಗನ ತೀರ್ಮಾನ ಏನಿದೆ ಅದೇ ನನ್ನ ತೀರ್ಮಾನನೂ ಕೂಡ, ನನ್ನ ಮಗನಿಗೆ ಏನು ಬೇಡ ಅಂತ ಹೇಳಿದ್ನೋ ಅದಾದಮೇಲೆ ನನಗೂ ಏನು ಬೇಡ, ಅವ್ನ ತೀರ್ಮಾನನೇ, ಅವ್ನ ಖುಷಿನೇ ನನ್ನ ಖುಷಿ, ಡೈವರ್ಸ್ ನೋಟಿಸ್ ಕೊಡಲಿ, ಸುಮ್ಮನಿರೋವ ನೀನು ಅಂತ ಹೇಳಿ ಅಲ್ಲಿಂದ ಶಿವರಾಮೇಗೌಡರು ಎದ್ದು ಹೋಗ್ತಾರೆ. ಮತ್ತಿಲ್ಲಿ ಭದ್ರ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ರೂಮ್ನಲ್ಲಿ. ಕೂತಿರ್ಬೇಕಾದ್ರೆ ಅವನು ಇವಳು ಹೇಗೆ ಮೋಸ ಮಾಡಿದ್ಲು ವಿದ್ಯಾ, ಇವನು ಅವ್ರ ಅಪ್ಪನ ಹತ್ರ ಮಾತಾಡಿದ್ದು ವಿದ್ಯನ್ ಡಾಕ್ಟ್ರು ಮಾಡಿಸ್ಬೇಕು ಅಂತ ಅವ್ರ ಅಪ್ಪ ಒಪ್ಪಿಗೆ ಕೊಟ್ಟಿದ್ದು, ಮತ್ತು ಅವನಿಗೆ ಶೀತ ಬಂದಾಗ ಅವಳು ಮೆಡಿಷನ್ ಹೇಗೆ ಕೊಟ್ಟಲು, ಶೀತ ಬಂದಾಗ ಅವನು ಅವಳ ಹತ್ರ ಮಾತಾಡ್ತಿದ್ದಿದ್ದು, ವಿದ್ಯೆ ಎಲ್ಲ ಮೆಡಿಷನ್ ಬರ್ಕೊಟ್ಟಿದ್ದು ಎಲ್ಲ ಮಾತಾಡ್ಕೊಂಡು ನೆನಪಿಸ್ಕೊಂಡು ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಒಂದು ಟೈಮ್ ಅವನಿಗೆ ಶೀತ ಬಂದಾಗ ಈ ವಿದ್ಯಾ, ನಿಮ್ಮ ಶೀತ ಹೆಂಗೆ ಕಮ್ಮಿ ಮಾಡಬೇಕು ನನಗೆ ಗೊತ್ತು, ಬನ್ನಿ ಅಂತ ಹೇಳಿ ಪೇಷಂಟ್ಗೆ ಏನೇನು ಬರ್ಕೊಡ್ಬೇಕು ಮೆಡಿಸಿನ್ ಎಲ್ಲ ಬರ್ಕೊಟ್ಟು, ಮತ್ತು ಟೆಥೋಸ್ಕೋಪಲ್ಲಿ ಚೆಕ್ ಮಾಡಿ ಎಲ್ಲ ಮಾಡ್ತಾಳೆ. ಅದಾದ ನಂತರ ತ್ರಿವಿಕ್ರಮ್ ಭದ್ರ ಕೂಡ ಅದೇ ಟೆಥೋಸ್ಕೋಪ್ ತೊಗೊಂಡು ವಿದ್ಯಾ ಹೊಟ್ಟೆ ಮೇಲೆ ಇಕ್ಕಿ, ಅಲ್ಲ ಕಣಮ್ಮಿ ಇಲ್ಲಿ ಇಕ್ಕಿದ್ರೆ ನನ್ನ ಮಗಳು ಎದೆ ಬಡಿತ ಕೇಳಿಸ್ತಾನೆ ತಡಿ ಅಂತ ಅವಳ ಹೊಟ್ಟೆ ಮೇಲೆ ಇಕ್ಕಿ, ಏನಮ್ಮಿ ಎದೆ ಬಡ್ತಾನೆ ಕೇಳಿಸ್ತಾ ಇಲ್ಲ ನನ್ನ ಮಗಳದು ಅಂದಾಗ, ಅಯ್ಯೋ ಅದು ಗೌಡ್ರೆ ಮಲಗಿರ್ಬೇಕು ಮಗು ಬಿಡ್ರಿ ಅಂತ ಅವಳು ಸುಳ್ಳು ಹೇಳಿದ್ದು ಎಲ್ಲ ನೆನಪಿಸ್ಕೊಂಡು ಆ ಟೆಥೋಸ್ಕೋಪ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಅದನ್ನು ತೆಗೆದು ಬಿಸಾಕ್ಬಿಟ್ಟು ಇವಳು ಇಷ್ಟು ಮೋಸಗಾತಿ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಮತ್ತು ಲಾಯರ್ ಕೂಡ ಬರ್ತಾರೆ ನೋಟಿಸ್ ತಗೊಂಡು. ಅದಕ್ಕೆ ನೋಟಿಸ್ಗೆ ಸೈನ್ ಮಾಡಿ ಭದ್ರ, ನಾನು ಒಪ್ಪಿಗೆಯಿಂದ ಸೈನ್ ಮಾಡ್ತಾ ಇದ್ದೀನಿ, ನಂಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಡಿವೋರ್ಸ್ ನೋಟಿಸ್ನ ವಿದ್ಯಾಗೆ ಕಳಿಸ್ತಾರೆ. ವಿದ್ಯಾಗೆ ನೋಟಿಸ್ ಕಳಿಸಿದ ತಕ್ಷಣ ಅವ್ರ ಅಮ್ಮ, ಏನವ್ವ ಕಾಲೇಜಿಂದ ಬಂದಿರೋದು ಅದು ನೋಟಿಸು ಅಂತಾರೆ. ಆಗ ಅವಳು, ಇಲ್ಲ ಅವ್ವ, ಅವರು ನಿಮ್ಮ ಅಳಿಯ ನನ್ನ ಸಂಬಂಧ ಬೇಡ ಕಳ್ಕೊಬೇಕು ಅಂತ ಹೇಳಿ ಡೈವೋರ್ಸ್ ನೋಟಿಸ್ನ ಕಳಿಸಿದ್ದಾರೆ, ಅದು ಅವ್ವ ಇದು ಅಂತ ಹೇಳ್ತಾರೆ. ಅದನ್ನು ಕೇಳಿ ರತ್ನಾಗೆ ಶಾಕ್ ಆಗುತ್ತೆ. ಇದಿಷ್ಟು ಬಂದು ಮುದ್ದು ಸೊಸೆಯ ಭಾನುವಾರದ ಸಂಚಿಕೆ. ಸೋಮವಾರ ಸಂಚಿಕೆಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thank you for watching.